ರಾಜ್ಯದ ಕರಾವಳಿ ಭಾಗದಲ್ಲಿ ಮೀನುಗಾರರ ಸಂಕಷ್ಟ ಮುಂದುವರೆದಿದೆ. ಒಂದು ಕಡೆ ಮತ್ಸ್ಯಕ್ಷಾಮ ಎದುರಾದ, ಇನ್ನೊಂದು ಕಡೆ ಬಂದರಿನಲ್ಲಿ ಹೂಳಿನ ಸಮಸ್ಯೆಯಿಂದ ಮೀನುಗಾರಿಕೆ ಯಾಂತ್ರಿಕ ದೋಣಿಗಳು ತೊಂದರೆಯನ್ನು ಕೂಡ ಅನುಭವಿಸ್ತಾ ಇರುವಂಥದ್ದು. ಕಾರವಾರ ತಾಲೂಕಿನ ಮುದ್ಗಾ ಬಂದರಿನಲ್ಲೂ ಕೂಡ ಪರಿಸ್ಥಿತಿ ಅದೇ ಆಗಿದೆ. ನಾನೀಗ ಆ ಬಂದರಿನ ಪ್ರದೇಶದಲ್ಲಿದ್ದೇನೆ, ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬಂದರ್ ಪ್ರದೇಶದಲ್ಲಿ ಸಾಕಷ್ಟು ಪ್ರಮಾಣದ ಯಾಂತ್ರಿಕ ದೋಣಿಗಳು ಕೂಡ ಇದ್ದಿರುವುದನ್ನು ನೀವು ಗಮನಿಸಬಹುದಾಗಿದೆ. ಇಲ್ಲಿ ಬಹಳ ಪ್ರಮುಖವಾಗಿ ಅಳಿವೆ ಭಾಗ ಅಂದರೆ ಸಮುದ್ರದ ಅಳಿವೆಯಿಂದ ಬಂದರಿನವರೆಗೂ ಕೂಡ ಸಾಕಷ್ಟು ಪ್ರಮಾಣದ ಹೂಳು ತುಂಬಿಕೊಂಡಿರೋದ್ರಿಂದ ಯಾಂತ್ರಿಕ ದೋಣಿಗಳು ಒಳಗಡೆ ಬರೋದು ಮತ್ತು ಸಮುದ್ರಕ್ಕೆ ತೆರಳಲು ಕೂಡ ಆಗ್ತಾ ಇಲ್ಲ. ಹೀಗಾಗಿ ಯಾಂತ್ರಿಕ ದೋಣಿಗಳ ಮೀನುಗಾರರು ತುಂಬ ತೊಂದರೆಯನ್ನು ಕೂಡ ಅನುಭವಿಸ್ತಾರೆ. ಪ್ರತಿ ವರ್ಷವೂ ಕೂಡ ಇದೇ ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಬಂದಿರುವಂಥದ್ದು. ಒಂದು ವೇಳೆ ಮೀನು ಸಿಕ್ಕರೂ ಕೂಡ 4-6 ತಾಸುಗಳ ಕಾಲ ಸಮುದ್ರದ ನಡುವೆ ಬೋಟುಗಳನ್ನು ನಿಲ್ಲಿಸ್ಕೊಳ್ತಾ ಇರುವುದರಿಂದ ಹಿಡಿದ ಮೀನುಗಳು ಕೂಡ ಹಾಳಾಗ್ತಾ ಇದೆ. ಇನ್ನೊಂದು ಕಡೆ ಮತ್ಸ್ಯಕ್ಷಾಮದಿಂದ ಮೀನುಗಾರರು ಕಂಗೆಟ್ಟರೆ ಒಂದು ವೇಳೆ ಅಕಸ್ಮಾತ್ತಾಗಿ ಏನಾದರೂ ಮೀನು ಸಿಕ್ಕಿದೆ ಆದಲ್ಲಿ ಮೀನುಗಳು ಹಾಳಾಗಿ ಮತ್ತು ಸಾಕಷ್ಟು ನಷ್ಟವನ್ನು ಕೂಡ ಅನುಭವಿಸ್ತಾರೆ. ಹೀಗಾಗಿ ಸಂಬಂಧಪಟ್ಟ ಸರ್ಕಾರದವರು ಮತ್ತು ಮೀನುಗಾರಿಕಾ ಇಲಾಖೆ ಈ ಭಾಗದ ಒಂದು ಜನರ ಒಂದು ಮೀನುಗಾರರ ಒಂದು ಸಂಕಷ್ಟವನ್ನು ಅರಿತು ಹೂಳು ತೆಗೆಯುವ ಕೆಲಸನ ಮಾಡಬೇಕಾಗಿದೆ. ಒಟ್ಟಿನಲ್ಲಿ ನಿರಾಶ್ರಿತಿಗೋಸ್ಕರ ಮಾಡಿದಂಥ ಈ ಬಂದರಿನಲ್ಲಿ ಜೆಟ್ಟಿಯೂ ಕೂಡ ವಿಸ್ತರಣೆ ಆಗಬೇಕು ಮತ್ತು ಹೂಳು ತೆಗೆಯುವ ಕಾರ್ಯವನ್ನು ಆಗಬೇಕು ಎಂಬ ಒತ್ತಾಯವನ್ನು ಇಲ್ಲಿನ ಮೀನುಗಾರರು ಮಾಡ್ತಾರೆ. ಹೀಗಾಗಿ ಸರ್ಕಾರ ಗಮನಿಸಬೇಕಾದ ಎಲ್ಲ ಅವಶ್ಯಕತೆ ಕೂಡ ಇದ್ದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಈ ಬಂದರಿನಲ್ಲಿ ನಾವು ಈ 12 ವರ್ಷದ ಹಿಂದೆ ಇಲ್ಲಿ ಹೋಳೆತ್ತಿ ಹೊಸ ಬಂದರ್ ನಿರ್ಮಾಣ ಆಗಿತ್ತು. ನಾವು ಈ ಬಂದರಿನಲ್ಲಿ ಮೀನುಗಾರಿಕೆ ಪ್ರಾರಂಭ ಮಾಡಿ 8 ವರ್ಷ ಲಭಿಸಿದ್ದು. ಈ 8 ವರ್ಷದಲ್ಲಿ ನಾವು ಒಂದು 5 ವರ್ಷ ಒಂದು ಸಮತಟ್ಟನೆಯ ಒಂದು ಮೀನುಗಾರಿಕೆಯನ್ನು ಮಾಡಿದ್ದೀವಿ. ಈಗ ಈ ಒಂದು 3 ವರ್ಷದಲ್ಲಿ ಈ ತುಂಬ ಮಣ್ಣು ಈ ಒಂದು ಹಾದು ಹೋಗುವಂಥ ಬೋಟು ನಮ್ಮ ಮೀನುಗಾರಿಕಾ ಜೆಟ್ಟಿಯಿಂದ ಹಾದು ಹೋಗುವಂಥ ಒಂದು ದಾರಿಯಲ್ಲಿ ಮೇಲಿನಿಂದ ಮಣ್ಣು ರಾಶಿ ಬಂದುಕೊಂಡು ನಮಗೆ ಈ ಜೆಟ್ಟಿಯಲ್ಲಿ ಒಂದು ಬೋಟ್ ಸಹ ಮೇಲಿಂದ ಕೆಳಗಿಂದ ಮೇಲೆ ಪಾಸಾಗಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಅದರಲ್ಲೂ ಅಮಾವಾಸ್ಯೆ ಹುಣ್ಣಿಮೆಯಲ್ಲಂತೂ ನಾವು ಇಳುತ್ತಾ ಆಯ್ತಂದರೆ ಸಿಕ್ಕಿದಂಥ ಮೀನನ್ನು ತಗೊಂಡು ಸಮುದ್ರದಲ್ಲಿ 4 ಗಂಟೆ 5 ಗಂಟೆ ಕಾಯಬೇಕು. ಹಾಗೂ ನಮಗೆ ಇಲ್ಲಿ ಈಗ ಮೀನು ಕ್ಷಾಮನೂ ತುಂಬ ಆಗ್ತಾ ಇದೆ. ಈ ವರ್ಷ ಈ ಒಂದು 2-3 ವರ್ಷದಲ್ಲಂತೂ ಮೀನುಗಾರರು ಬದುಕುವಂಥ ಪರಿಸ್ಥಿತಿ ಇಲ್ಲ. ಹಾಗಾಗಿ ದಯವಿಟ್ಟು ಈ ನಮ್ಮ ಒಂದು ದುಃಖವನ್ನು ಕಷ್ಟವನ್ನು ಸಂಬಂಧಪಟ್ಟಂಥ ನಮ್ಮ ಮೀನುಗಾರಿಕಾ ಸಚಿವರಾದ ಹಾಗೂ ಮೀನುಗಾರ ಮಗನೇ ಆದಂಥ ನಮ್ಮ ಸಚಿವರ ಗಮನಕ್ಕೆ ಇದು ಮುಖ್ಯವಾಗಿ ಬರಬೇಕಂತ ನಾವು ನಿನ್ನೆ ದಿವಸ ತಾಗಿ ಬಿದ್ದಂಥ ಬೋಟದು ಎಲ್ಲ ವಿಡಿಯೋ ಹಾಗೂ ಪರಿಸ್ಥಿತಿಯನ್ನು ಸರ್ಕಾರಕ್ಕೂ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಮೀನುಗಾರ ಸಚಿವರು ಅಲ್ಲಿ ಅವರ ಗಮನಕ್ಕೆ ತರಲಿ ಹಾಗೂ ತಂದು ಈ ಒಂದು ಕಷ್ಟದಿಂದ ನಮಗೆ ಒಂದು 2-3 ತಿಂಗಳಲ್ಲಿ ಈ ಕಷ್ಟದಿಂದ ಬಗೆಹರಿಸಿ ನಮ್ಮ ಕಷ್ಟವನ್ನು ದೂರ ಮಾಡಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನೋಡಿ ಸ್ವಾಮಿ, ಇದು ನಮ್ಮದು ಮುದ್ಗಾ ಬಂದರು. ಸುಮಾರು ಒಂದು 23 ವರ್ಷ ಆಯ್ತು ಈ ಬಂದರು ಸ್ಟಾರ್ಟ್ ಆಗಿ. ಮೊದಲೆಲ್ಲ ಸ್ವಲ್ಪ ಬೋಟ್ ಇತ್ತು, ಒಂದು 5-6 ಸಣ್ಣ ಬೋಟ್ ಇತ್ತು. ಈಗ ಹಂತಾಗಿ ಬೆಳೀತಾ ಒಂದು 100-105 ಬೋಟ್ ಮೇಲಾಗಿದೆ. ಅಂದರೆ ನಮ್ಮ ಮುದ್ಗಾದಕ್ಕಿಂತ ಹೊರಗಡೆ ಬೋಟ್ ಜಾಸ್ತಿ ಇದೆ. ಬೆಳಂಬರ್ ಇರಲಿ, ಬೆಲೆಕೆರೆ ಇರಲಿ, ಮಂಜಗುಣಿ ಇರಲಿ, ಎಲ್ಲ ಕಡೆಯಿಂದ ಬೋಟ್ ಬಂದು ಫಿಶಿಂಗ್ ಮೀನು ತಂದು ಇಲ್ಲಿ ಖಾಲಿ ಮಾಡ್ತಾ ಇರ್ತಾರೆ. ಆದರೆ ಭಾಳ ಚಿಕ್ಕಾಗ್ಬಿಟ್ಟಿದೆ ಬಂದರು. ಮತ್ತು ಅದರಲ್ಲೂ ಇಲ್ಲಿ ಸಿಕ್ಕಾಪಟ್ಟೆ ಹೂಳು ತುಂಬಿ ಬೋಟ್ ಹೋಗಲಿಕ್ಕೆ ಆಗೋದಿಲ್ಲ, ಬರಲಿಕ್ಕೆ ಆಗೋದಿಲ್ಲ. ಇನ್ನೊಂದೇನೆಂದರೆ ನಮ್ಮ ನಿನ್ನೆ ಸುಮಾರು ಒಂದು 7-8 ಬೋಟ್ ಮೀನು ತಂದು 6 ಗಂಟೆ ಬಂದವರು ರಾತ್ರಿ 12 ಗಂಟೆ ಜೆಟ್ಟಿ ಬಂದಿದ್ದಾರೆ. ಅದರಲ್ಲಿ ಮೀನೆಲ್ಲ ಹಾಳಾಗೋಗಿದೆ. ಮೀನು ಹಾಳಾಗಿದೆ. ಸುಮಾರು ಒಂದು 2-3 ಲಕ್ಷದ ಮೀನಿತ್ತು, ಎಲ್ಲ ನೀರು ಪಾಲಾಗಿದೆ. ಸುಮಾರು ಜನ ಹೊತ್ತಾಕಿದ್ದಾರೆ, ಕೆಲವರು ತಂದರೆ. ಹಾಗೆ ಗಾಡಿಯವರು ಪಾರ್ಟಿಯವರು ಮೀನು ತೊಗೊಳ್ಳದೆ ಅದು ರಿಜೆಕ್ಟ್ ಮಾಡಿದ್ದು ಹೊತ್ತಾಕಿದ್ದಾರೆ. ಮತ್ತು ಮುಂದೆ ಬೆಳೀತಾ ಹೋಗ್ತಾ ಇದೆ ಬೋಟಿ. ಆವಾಗ ಒಂದು 20 ಬೋಟ್ ಇತ್ತು, ಈಗ ನೋಡಿದ್ರೆ 200 ಬೋಟ್ ಹೋಗ್ಬಿಟ್ಟಿದೆ. ಮುಂದೆ ಒಂದು 300 ಬೋಟಿ 400 ಬೋಟಿ ಆಗ್ಬೋದು. ಆದರೆ ಬಂದರೆ ಭಾಳ ಚಿಕ್ಕದಾಗ್ತಿದೆ. ಸ್ವಲ್ಪ ಒಂದು 200 ಮೀಟ್ರ್ ಮತ್ತು ದೊಡ್ಡದು ಮಾಡಿಕೊಟ್ರೆ ಒಳ್ಳೆ ಆಗ್ತದೆ. ಮತ್ತು ಇಲ್ಲಿ ಸಿಕ್ಕಾಪಟ್ಟೆ ಹೂಳು ಅಂದರೆ ನಮ್ಮ ಈ ಕಾರ್ಲೆಂಡ್ಗೋಸ್ಕರ ಹಾಕಿದ ಮಣ್ಣೆಲ್ಲ ಹಾಗೆ ಬಿಟ್ಟು ಹೋಗಿ ಅದೆಲ್ಲ ಇಲ್ಲಿ ಬಂದು ನಿಂತು ಭಾಳ ಹೂಳು ಆಗಿಬಿಟ್ಟಿದೆ. ಹೋದ ಸರ್ ಸ್ವಲ್ಪ ತಿರುಗಾಡ್ಲಿಕ್ಕೆ ಚಲೋ ಆಗ್ತಿತ್ತು ಬೋಟೆಲ್ಲ. ಈಗಂತೂ ಈ ವರ್ಷ ಅಂತ ಹೋಗ್ಲಿಕ್ಕೆ ಬರಲಿಕ್ಕೆ ಆಗೋದಿಲ್ಲ ಸರ್. ಸ್ವಲ್ಪ ಲೋಟೆಡ್ ಟೈಮ್ನಲ್ಲಿ, ಹೈಟೆಡ್ ಟೈಮ್ನಲ್ಲೇ ಬರ್ಬೋದು, ಟೆನ್ಷನ್ ಇಲ್ಲ. ಲೋಟೆಡ್ ಅಂದ್ರೆ ಬೋಟಿ 4 ತಾಸು ಗಂಟಲೆ ಎಲ್ಲ ನಾವು ಹೊರಗಡೆ ನಿಲ್ಬೇಕಾಗ್ತದೆ ತಾಗಿಸ್ಕೊಂಡು ಬೋಟಿ. ಹೌದು. ರಾಜ್ಯದ ಕರಾವಳಿ ಭಾಗದಲ್ಲಿ ಮೀನುಗಾರರ ಸಂಕಷ್ಟ ಮುಂದುವರೆದಿದೆ. ಒಂದು ಕಡೆ ಮತ್ಸ್ಯಕ್ಷಾಮ ಎದುರಾದ, ಇನ್ನೊಂದು ಕಡೆ ಬಂದರಿನಲ್ಲಿ ಹೂಳಿನ ಸಮಸ್ಯೆಯಿಂದ ಮೀನುಗಾರಿಕೆ ಯಾಂತ್ರಿಕ ದೋಣಿಗಳು ತೊಂದರೆಯನ್ನು ಕೂಡ ಅನುಭವಿಸ್ತಾ ಇರುವಂಥದ್ದು. ಕಾರವಾರ ತಾಲೂಕಿನ ಮುದ್ಗಾ ಬಂದರಿನಲ್ಲೂ ಕೂಡ ಪರಿಸ್ಥಿತಿ ಅದೇ ಆಗಿದೆ. ನಾನೀಗ ಬಂದರಿನ ಪ್ರದೇಶದಲ್ಲಿದ್ದೇನೆ, ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬಂದರ್ ಪ್ರದೇಶದಲ್ಲಿ ಸಾಕಷ್ಟು ಪ್ರಮಾಣದ ಯಾಂತ್ರಿಕ ದೋಣಿಗಳು ಕೂಡ ಇದ್ದಿರುವುದನ್ನು ನೀವು ಗಮನಿಸಬಹುದಾಗಿದೆ. ಇಲ್ಲಿ ಬಹಳ ಪ್ರಮುಖವಾಗಿ
ಅಳಿವೆ ಭಾಗ ಅಂದರೆ ಸಮುದ್ರದ ಅಳಿವೆಯಿಂದ ಬಂದರಿನವರೆಗೂ ಕೂಡ ಸಾಕಷ್ಟು ಪ್ರಮಾಣದ ಹೂಳು ತುಂಬಿಕೊಂಡಿರೋದ್ರಿಂದ ಯಾಂತ್ರಿಕ ದೋಣಿಗಳು ಒಳಗಡೆ ಬರೋದು ಮತ್ತು ಸಮುದ್ರಕ್ಕೆ ತೆರಳಲು ಕೂಡ ಆಗ್ತಾ ಇಲ್ಲ. ಹೀಗಾಗಿ ಯಾಂತ್ರಿಕ ದೋಣಿಗಳ ಮೀನುಗಾರರು ತುಂಬ ತೊಂದರೆಯನ್ನು ಕೂಡ ಅನುಭವಿಸ್ತಾರೆ. ಪ್ರತಿ ವರ್ಷವೂ ಕೂಡ ಇದೇ ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಬಂದಿರುವಂಥದ್ದು. ಒಂದು ವೇಳೆ ಮೀನು ಸಿಕ್ಕರೂ ಕೂಡ 4-6 ತಾಸುಗಳ ಕಾಲ ಸಮುದ್ರದ ನಡುವೆ ಬೋಟುಗಳನ್ನು ನಿಲ್ಲಿಸ್ಕೊಳ್ತಾ ಇರುವುದರಿಂದ ಹಿಡಿದ ಮೀನುಗಳು ಕೂಡ ಹಾಳಾಗ್ತಾ ಇದೆ. ಇನ್ನೊಂದು ಕಡೆ ಮತ್ಸ್ಯಕ್ಷಾಮದಿಂದ ಮೀನುಗಾರರು ಕಂಗೆಟ್ಟರೆ ಒಂದು ವೇಳೆ ಅಕಸ್ಮಾತ್ತಾಗಿ ಏನಾದರೂ ಮೀನು ಸಿಕ್ಕಿದೆಯಾ ಆದಲ್ಲಿ ಮೀನುಗಳು ಹಾಳಾಗಿ ಮತ್ತು ಸಾಕಷ್ಟು ನಷ್ಟವನ್ನು ಕೂಡ ಅನುಭವಿಸ್ತಾರೆ. ಹೀಗಾಗಿ ಸಂಬಂಧಪಟ್ಟ ಸರ್ಕಾರದವರು ಮತ್ತು ಮೀನುಗಾರಿಕಾ ಇಲಾಖೆ ಈ ಭಾಗದ ಒಂದು ಜನರ ಒಂದು ಮೀನುಗಾರರ ಒಂದು ಸಂಕಷ್ಟವನ್ನು ಅರಿತು ಹೂಳು ತೆಗೆಯುವ ಕೆಲಸನ ಮಾಡಬೇಕಾಗಿದೆ. ಒಟ್ಟಿನಲ್ಲಿ ನಿರಾಶ್ರಿತಿಗೋಸ್ಕರ ಮಾಡಿದಂಥ ಈ ಬಂದರಿನಲ್ಲಿ ಜೆಟ್ಟಿಯೂ ಕೂಡ ವಿಸ್ತರಣೆ ಆಗಬೇಕು ಮತ್ತು ಹೂಳು ತೆಗೆಯುವ ಕಾರ್ಯವನ್ನು ಆಗಬೇಕು ಎಂಬ ಒತ್ತಾಯವನ್ನು ಇಲ್ಲಿನ ಮೀನುಗಾರರು ಮಾಡ್ತಾರೆ. ಹೀಗಾಗಿ ಸರ್ಕಾರ ಗಮನಿಸಬೇಕಾದ ಎಲ್ಲ ಅವಶ್ಯಕತೆ ಕೂಡ ಇದ್ದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಈ ಬಂದರಿನಲ್ಲಿ ನಾವು ಈ 12 ವರ್ಷದ ಹಿಂದೆ ಇಲ್ಲಿ ಹೋಳೆತ್ತಿ ಹೊಸ ಬಂದರು ನಿರ್ಮಾಣ ಆಗಿತ್ತು. ನಾವು ಈ ಬಂದರಿನಲ್ಲಿ ಮೀನುಗಾರಿಕೆ ಪ್ರಾರಂಭ ಮಾಡಿ 8 ವರ್ಷ ಲಭಿಸಿದ್ವು. ಈ 8 ವರ್ಷದಲ್ಲಿ ನಾವು ಒಂದು 5 ವರ್ಷ ಒಂದು ಸಮತಟ್ಟನೆಯ ಒಂದು ಮೀನುಗಾರಿಕೆಯನ್ನು ಮಾಡಿದ್ದೀವಿ. ಈಗ ಈ ಒಂದು 3 ವರ್ಷದಲ್ಲಿ ಈ ತುಂಬ ಮಣ್ಣು ಈ ಒಂದು ಹಾದು ಹೋಗುವಂಥ ಬೋಟು ನಮ್ಮ ಮೀನುಗಾರಿಕಾ ಜೆಟ್ಟಿಯಿಂದ ಹಾದು ಹೋಗುವಂಥ ಒಂದು ದಾರಿಯಲ್ಲಿ ಮೇಲಿನಿಂದ ಮಣ್ಣು ರಾಶಿ ಬಂದುಕೊಂಡು ನಮಗೆ ಈ ಜೆಟ್ಟಿಯಲ್ಲಿ ಒಂದು ಬೋಟ್ ಸಹ ಮೇಲಿಂದ ಕೆಳಗಿಂದ ಮೇಲೆ ಪಾಸ್ ಆಗಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಅದರಲ್ಲೂ ಅಮಾವಾಸ್ಯೆ ಹುಣ್ಣಿಮೆಯಲ್ಲಂತೂ ನಾವು ಇಳುತ್ತಾ ಆಯ್ತಂದರೆ ಸಿಕ್ಕಿದಂಥ ಮೀನನ್ನು ತಗೊಂಡು ಸಮುದ್ರದಲ್ಲಿ 4 ಗಂಟೆ 5 ಗಂಟೆ ಕಾಯಬೇಕು. ಹಾಗೂ ನಮಗೆ ಇಲ್ಲಿ ಈಗ ಮೀನು ಕ್ಷಾಮನೂ ತುಂಬ ಆಗ್ತಾ ಇದೆ. ಈ ವರ್ಷ ಈ ಒಂದು 2-3 ವರ್ಷದಲ್ಲಂತೂ ಮೀನುಗಾರರು ಬದುಕುವಂಥ ಪರಿಸ್ಥಿತಿ ಇಲ್ಲ. ಹಾಗಾಗಿ ದಯವಿಟ್ಟು ಈ ನಮ್ಮ ಒಂದು ದುಃಖವನ್ನು ಕಷ್ಟವನ್ನು ಸಂಬಂಧಪಟ್ಟಂಥ ನಮ್ಮ ಮೀನುಗಾರಿಕಾ ಸಚಿವರಾದ ಹಾಗೂ ಮೀನುಗಾರ ಮಗನೇ ಆದಂಥ ನಮ್ಮ ಸಚಿವರ ಗಮನಕ್ಕೆ ಇದು ಮುಖ್ಯವಾಗಿ ಬರಬೇಕಂತ ನಾವು ನಿನ್ನೆ ದಿವಸ ತಾಗಿ ಬಿದ್ದಂಥ ಬೋಟದು ಎಲ್ಲ ವಿಡಿಯೋ ಹಾಗೂ ಪರಿಸ್ಥಿತಿಯನ್ನು ಸರ್ಕಾರಕ್ಕೂ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಮೀನುಗಾರ ಸಚಿವರು ಅಲ್ಲಿ ಅವರ ಗಮನಕ್ಕೆ ತರಲಿ ಹಾಗೂ ತಂದು ಈ ಒಂದು ಕಷ್ಟದಿಂದ ನಮಗೆ ಒಂದು 2-3 ತಿಂಗಳಲ್ಲಿ ಈ ಕಷ್ಟದಿಂದ ಬಗೆಹರಿಸಿ ನಮ್ಮ ಕಷ್ಟವನ್ನು ದೂರ ಮಾಡಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನೋಡಿ ಸ್ವಾಮಿ, ಇದು ನಮ್ಮದು ಮುದ್ಗಾ ಬಂದರು. ಸುಮಾರು ಒಂದು 23 ವರ್ಷ ಆಯ್ತು ಈ ಬಂದರು ಸ್ಟಾರ್ಟ್ ಆಗಿ. ಮೊದಲೆಲ್ಲ ಸ್ವಲ್ಪ ಬೋಟ್ ಇತ್ತು, ಒಂದು 5-6 ಸಣ್ಣ ಬೋಟ್ ಇತ್ತು. ಈಗ ಹಂತವಾಗಿ ಬೆಳೀತಾ ಒಂದು 100-105 ಬೋಟ್ ಮೇಲಾಗಿದೆ. ಅಂದರೆ ನಮ್ಮ ಮುದ್ಗಾದಕ್ಕಿಂತ ಹೊರಗಡೆ ಬೋಟ್ ಜಾಸ್ತಿ ಇದೆ. ಬೆಳಂಬರ್ ಇರಲಿ, ಬೆಲೆಕೆರೆ ಇರಲಿ, ಮಂಜಗುಣಿ ಇರಲಿ, ಎಲ್ಲ ಕಡೆಯಿಂದ ಬೋಟ್ ಬಂದು ಫಿಶಿಂಗ್ ಮೀನು ತಂದು ಇಲ್ಲಿ ಖಾಲಿ ಮಾಡ್ತಾ ಇರ್ತಾರೆ. ಆದರೆ ಭಾಳ ಚಿಕ್ಕಾಗಿಬಿಟ್ಟಿದೆ ಬಂದರು. ಮತ್ತು ಅದರಲ್ಲೂ ಇಲ್ಲಿ ಸಿಕ್ಕಾಪಟ್ಟೆ ಹೂಳು ತುಂಬಿ ಬೋಟ್ ಹೋಗಲಿಕ್ಕೆ ಆಗೋದಿಲ್ಲ, ಬರಲಿಕ್ಕೆ ಆಗೋದಿಲ್ಲ. ಇನ್ನೊಂದೇನೆಂದರೆ ನಮ್ಮ ನಿನ್ನೆ ಸುಮಾರು ಒಂದು 7-8 ಬೋಟ್ ಮೀನು ತಂದು 6 ಗಂಟೆ ಬಂದವರು ರಾತ್ರಿ 12 ಗಂಟೆ ಜೆಟ್ಟಿ ಬಂದಿದ್ದಾರೆ. ಅದರಲ್ಲಿ ಮೀನೆಲ್ಲ ಹಾಳಾಗೋಗಿದೆ. ಮೀನು ಹಾಳಾಗಿದೆ. ಸುಮಾರು ಒಂದು 2-3 ಲಕ್ಷದ ಮೀನಿತ್ತು, ಎಲ್ಲ ನೀರು ಪಾಲಾಗಿದೆ. ಸುಮಾರು ಜನ ಹೊತ್ತಾಕಿದ್ದಾರೆ, ಕೆಲವರು ತಂದರೆ. ಹಾಗೆ ಗಾಡಿಯವರು ಪಾರ್ಟಿಯವರು ಮೀನು ತೊಗೊಳ್ಳದೆ ಅದು ರಿಜೆಕ್ಟ್ ಮಾಡಿ ಹೊತ್ತಾಕಿದ್ದಾರೆ. ಮತ್ತು ಮುಂದೆ ಈಗ ನಮಗೆ ಮುಂದೆ ಬೆಳೀತಾ ಹೋಗ್ತಾ ಇದೆ ಬೋಟಿ. ಆವಾಗ ಒಂದು 20 ಬೋಟ್ ಇತ್ತು, ಈಗ ನೋಡಿದ್ರೆ 200 ಬೋಟ್ ಹೋಗ್ಬಿಟ್ಟಿದೆ. ಮುಂದೆ ಒಂದು 300 ಬೋಟಿ 400 ಬೋಟಿ ಆಗ್ಬೋದು. ಆದರೆ ಬಂದರೆ ಭಾಳ ಚಿಕ್ಕದಾಗ್ತಿದೆ. ಸ್ವಲ್ಪ ಒಂದು 200 ಮೀಟ್ರ್ ಮತ್ತು ದೊಡ್ಡ ಮಾಡಿಕೊಟ್ರೆ ಒಳ್ಳೆ ಆಗ್ತದೆ. ಮತ್ತು ಇಲ್ಲಿ ಸಿಕ್ಕಾಪಟ್ಟೆ ಹೂಳು ಅಂದರೆ ನಮ್ಮ ಈ ಕಾರ್ಲೆಂಡ್ಗೋಸ್ಕರ ಹಾಕಿದ ಮಣ್ಣೆಲ್ಲ ಹಾಗೆ ಬಿಟ್ಟು ಹೋಗಿ ಅದೆಲ್ಲ ಇಲ್ಲಿ ಬಂದು ನಿಂತು ಭಾಳ ಹೂಳು ಆಗಿಬಿಟ್ಟಿದೆ. ಹೋದರ್ ಸರ್ ಸ್ವಲ್ಪ ತಿರುಗಾಡ್ಲಿಕ್ಕೆ ಚಲೋ ಆಗ್ತಿತ್ತು ಬೋಟೆಲ್ಲ. ಈಗಂತೂ ಈ ವರ್ಷ ಅಂತ ಹೋಗ್ಲಿಕ್ಕೆ ಬರಲಿಕ್ಕೆ ಆಗೋದಿಲ್ಲ ಸರ್. ಸ್ವಲ್ಪ ಲೋಟೆಡ್ ಟೈಮ್ನಲ್ಲಿ, ಹೈಟೆಡ್ ಟೈಮ್ನಲ್ಲೇ ಬರ್ಬೋದು, ಟೆನ್ಷನ್ ಇಲ್ಲ. ಲೋಟೆಡ್ ಅಂದ್ರೆ ಬೋಟಿ 4 ತಾಸು ಗಂಟಲೆ ಅಲ್ಲಿ ನಾವು ಹೊರಗಡೆ ನಿಲ್ಬೇಕಾಗ್ತದೆ ತಾಗಿಸ್ಕೊಂಡು ಬೋಟಿ. ಹೌದು. ಕನ್ನಡ ಮಾಧ್ಯಮ ಲೋಕದಲ್ಲಿ ಒಂದು ಹಿಸ್ಟಾರಿಕ್ ಕಾರ್ಯಕ್ರಮ. ನಾವು ಇಲ್ಲಿ ಬಂದಿದ್ದು ರೈತರ ಧ್ವನಿಯಾಗೋದಿಕ್ಕೆ. ರಿಪಬ್ಲಿಕ್ನ ಕನ್ನಡ ಚಾನೆಲ್ನಲ್ಲಿ ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮಗಳಿವೆಲ್ಲ. ಜನನು ಕೂಡ ಬೆಂಗಳೂರು ಕಡೆ ಬರ್ತಾ ಇದ್ದಾರೆ, ಕೆಲಸಕ್ಕೋಸ್ಕರ ಬರ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಕನಸಿನ ಕರ್ನಾಟಕ ಹೇಗಿರಬೇಕು? ನಾನು ಜನ ಬೆಂಗಳೂರಿನ ವಲಸೆ ಬರೋದನ್ನ ತಪ್ಪಿಸ್ಬೇಕು. ಸವಾಲನ್ನ ಸ್ವೀಕಾರ ಮಾಡಿದಾಗ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಧರ್ಮ ಅಂತಂದ್ರೆ ಕೇವಲ ಆಧ್ಯಾತ್ಮಿಕಕ್ಕೆ ಸೀಮಿತವಾದದ್ದಲ್ಲ. ಯಾವ ಸಮಿಟು ಇಲ್ಲ, ನಾನ್ ಸ್ಟಾಪ್ ಲೈವ್ ಮಾಡಿರೋದು.